ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 14/6/2025 ಶನಿವಾರ, ತೃತೀಯ, ಉತ್ತರಾಷಾಢ ನಕ್ಷತ್ರ, ಬ್ರಹ್ಮಯೋಗ, ವಿಷ್ಟೀಕರಣ. ಮೊದಲನೆಯದಾಗಿ ಮೇಷರಾಶಿ. ವ್ಯಾಪಾರದಲ್ಲಿ ಲಾಭ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ವಿದ್ಯಾರ್ಥಿಗಳಿಗೆ ಶುಭ, ಕುಟುಂಬದಿಂದ ಪ್ರೇರಣೆ, ಅಶ್ವಿನಿ ನಕ್ಷತ್ರದವರಿಗೆ ಅಶುಭ, ಭರಣಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಷಭ ರಾಶಿ. ತಾಯಿಯ ಚಿಂತೆ, ಗೃಹ ಲಾಭ, ವಾಹನದಿಂದ ಲಾಭ, ತಂದೆಯಿಂದ ಧನಲಾಭ, ಉದ್ಯೋಗದಲ್ಲಿ ಲಾಭವಾಗುವುದು. ಮಿಥುನ ರಾಶಿ. ಪ್ರಯಾಣದಿಂದ ನಷ್ಟ, ದುಃಖ, ಉದ್ಯೋಗದಲ್ಲಿ ಕಿರಿಕಿರಿ, ತಂದೆಗೆ ವೃತ್ತಿ ಲಾಭ, ಪುನರ್ವಸು ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಧನಲಾಭ, ಕುಟುಂಬದಿಂದ ಲಾಭ, ತಾಯಿಯಿಂದ ಧನಲಾಭ, ಗುರುವಿನಿಂದ ಮಾರ್ಗದರ್ಶನ, ಸಂಗಾತಿಯಿಂದ ಲಾಭವಾಗುವುದು. ಸಿಂಹ ರಾಶಿ. ವೃತ್ತಿಯ ಚಿಂತೆ, ಲಾಭ, ಮೇಲಾಧಿಕಾರಿಯಿಂದ ಸಹಾಯ ಮನ್ನಣೆ, ಸಾಲ ಬಾಧೆ, ಸಂಗಾತಿಯಿಂದ ಕಿರಿಕಿರಿ, ಮಖ ನಕ್ಷತ್ರದವರಿಗೆ ಅಶುಭ, ಪುಬ್ಬ ನಕ್ಷತ್ರದವರಿಗೆ ಶುಭವಾಗುವುದು. ಕನ್ಯಾ ರಾಶಿ. ತಂದೆಯ ಜೊತೆ ಮನಸ್ತಾಪ, ದುಃಖ, ವ್ಯಾಪಾರದಲ್ಲಿ ಪಾಲುಗಾರಿಕೆಯಲ್ಲಿ ಲಾಭ, ಸಂಗಾತಿಯಿಂದ ಸಹಾಯ ದೊರೆಯುವುದು. ತುಲಾ ರಾಶಿ. ಹಣ ಹೂಡಿಕೆಯಲ್ಲಿ ಲಾಭ, ತಾಯಿಯಿಂದ ಕಿರಿಕಿರಿ, ಮಕ್ಕಳ ಜೊತೆ ಕಲಹ, ಪುನರ್ವಸು ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಸಂಗಾತಿಗೆ ಉದ್ಯೋಗ, ಮಕ್ಕಳಿಂದ ಪ್ರಯಾಣ, ಒಡ ಹುಟ್ಟಿದವರು ಸಹಾಯ ಮಾಡುವರು, ಗೃಹ ಲಾಭ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಧನಸ್ಸು ರಾಶಿ. ತಂದೆಗೆ ಸಾಲ ಬಾಧೆ, ಕಿರಿಕಿರಿ, ಕುಟುಂಬದಿಂದ ಸಹಾಯ, ಪ್ರಯಾಣ ಮಾಡುವಿರಿ, ವಾಹನ ಲಾಭ, ಪೂರ್ವಾಷಾಢ ನಕ್ಷತ್ರದವರಿಗೆ ಶುಭ, ಮೂಲ ನಕ್ಷತ್ರದವರಿಗೆ ಅಶುಭ. ಮಕರ ರಾಶಿ. ಹೂಡಿಕೆ ಹಣದಿಂದ ಲಾಭ, ಮಕ್ಕಳಿಂದ ಕಿರಿಕಿರಿ, ದುಃಖ, ಒಡ ಹುಟ್ಟಿದವರ ಚಿಂತೆ, ಕುಟುಂಬದ ಜೊತೆ ಪ್ರಯಾಣ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕುಂಭರಾಶಿ. ಸಂಗಾತಿಯಿಂದ ಗೃಹ ಲಾಭ, ವಾಹನ ಲಾಭ, ಪಾಲುಗಾರಿಕೆಯಲ್ಲಿ ಲಾಭ, ಧನ ನಷ್ಟ, ಚಿಂತೆ, ಪೂರ್ವಭದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯಾಣ, ತಂದೆಗೆ ಪ್ರಯಾಣ, ಪಾದಗಳ ಬಗ್ಗೆ ಎಚ್ಚರವಾಗಿರಿ, ಧನಲಾಭ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.